ಈ ವಾರ ಇವರೇ ನೋಡಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸ್ಪರ್ಧಿಗಳು. ಬಿಗ್ ಬಾಸ್ ಫಿನಾಲಿಗೆ ಕೆಲವೇ ವಾರ ಬಾಕಿ ಇದೆ. ಈ ವಾರ ಭವ್ಯ ಗೌಡ, ಚೈತ್ರಾ ಕುಂದಾಪುರ, ಧನ್ರಾಜ್ ಆಚಾರ್, ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಒಟ್ಟು 5 ಜನ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರುವುದು ಗ್ಯಾರಂಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ವೀಕ್ಷಕರು ಇದ್ದಾರೆ. ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಮಾಡ್ತಾರಾ ಅಥವಾ ಸಿಂಗಲ್ ಎಲಿಮಿನೇಷನ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. 5 ಜನ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ಚೈತ್ರಾ ಕುಂದಾಪುರ ಅವರಿಗೆ ಯಾರು ಕೂಡ ವೋಟ್ ಮಾಡ್ತಿಲ್ಲ. ಅವರಿಗೆ ವೋಟ್ ಮಾಡದೇ ಇರೋದು ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಹಾಗಾದ್ರೆ ಚೈತ್ರಾ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರೋದು ಹೇಗೆ? ಅವರು ಈ ವಾರ ಮನೆಯಲ್ಲಿ ಉಳಿದುಕೊಳ್ತಾರಾ ಅನ್ನೋದಕ್ಕೆ ಕಾರಣ ಏನು? ಈ ವಾರ ಚೈತ್ರಾ ಹೊರಗಡೆ ಹೋಗ್ತಾರೆ ಅಥವಾ ಇವರ ಬದಲಾಗಿ ತುಂಬಾ ಸ್ಟ್ರಾಂಗ್ ಸ್ಪರ್ಧಿ ಹೊರಗಡೆ ಹೋಗ್ತಾರಾ ಅನ್ನೋ ಲೆಕ್ಕಾಚಾರಗಳು ಈಗ ಶುರುವಾಗಿವೆ. ನಾಮಿನೇಟ್ ಆದವರಲ್ಲಿ ಟಾಪ್ 5 ಸ್ಪರ್ಧಿಗಳಂದ್ರೆ ತ್ರಿವಿಕ್ರಮ್ ಹಾಗೂ ಧನ್ರಾಜ್ ಅಂತ ಹೇಳಲಾಗುತ್ತೆ. ಆದರೆ ಈ ವಾರ ಶಾಕಿಂಗ್ ಎಲಿಮಿನೇಷನ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಬಿಡಿ. ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಔಟ್ ಆದ್ರ? ನಾಮಿನೇಟ್ ಆಗಿರುವ 5 ಜನರಲ್ಲಿ ಮೊದಲಿಗೆ ಯಾರು ಸೇಫ್ ಆಗಲಿದ್ದಾರೆ ಅಂತ ಹೇಳೋದಾದ್ರೆ ಮೊದಲನೇ ಹೆಸರು ತ್ರಿವಿಕ್ರಮ್ ಅವರು ಈ ವಾರ ಖಂಡಿತವಾಗಿಯೂ ಎಲಿಮಿನೇಟ್ ಆಗೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಆರಂಭದಿಂದಲೂ ತ್ರಿವಿಕ್ರಮ್ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ತ್ರಿವಿಕ್ರಮ್ ಟಾಪ್ 5 ಸ್ಪರ್ಧಿ ಆಗೋದು ಪಕ್ಕಾ ಅನ್ಲಾಗ್ತಿದೆ. ಇನ್ನು ಉಳಿದಿರುವ 4 ಜನರಲ್ಲಿ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆ ನೀಡ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದ್ರೆ ಅವರು ಮಾತನಾಡುವ ಮಾತು, ಜಗಳ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗ್ತಿವೆ. ಹೀಗಾಗಿ ಚೈತ್ರಾ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಬಹುದು ಅನ್ಲಾಗ್ತಿದೆ. ಆದರೆ ಇದನ್ನು ಖಚಿತವಾಗಿ ಹೇಳಲು ಆಗುವುದಿಲ್ಲ. ಚೈತ್ರಾ ಕುಂದಾಪುರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು, ಹೋಗದೇ ಕೂಡ ಇರಬಹುದು. ಹಾಗಾದರೆ ಈ ವಾರ ಚೈತ್ರ ಔಟ್ ಆಗಿಲ್ಲ ಅನ್ನೋದಾದ್ರೆ ಇನ್ಯಾರ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ? ಭವ್ಯ ಫಿಸಿಕಲಿ ಟಾಸ್ಕ್ ನಲ್ಲಿ ಅವರು ಸಖತ್ತಾಗಿ ಆಟ ಆಡ್ತಾರೆ. ಇನ್ನು ಕಲರ್ಸ್ ಕನ್ನಡದಲ್ಲಿ ಅವರು ಹೆಚ್ಚಾಗಿ ತುಡಿಸ್ಕೊಂಡಿರೋದ್ರಿಂದ ಭವ್ಯಗೆ ಟಾಪ್ 5ಗೆ ಹೋಗಲು ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಉಳಿದವರಲ್ಲಿ ಧನ್ರಾಜ್ ಹಾಗೂ ಮೋಕ್ಷಿತಾ ಅವರಲ್ಲಿ ಒಬ್ಬರು ಮನೆಯಿಂದ ಹೊರಬರಲೇಬೇಕು. ಮೋಕ್ಷಿತಾ ನಾಟ್ ಸೇಫ್. ಇವರಿಬ್ಬರಲ್ಲಿ ಮೋಕ್ಷಿತಾ ಅವರಿಗೆ ಹೊರಗಡೆ ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ. ಆದರೆ ಕಳೆದ 2-3 ದಿನದಿಂದ ಮೋಕ್ಷಿತಾ ಅವರು ತುಂಬಾ ಡಲ್ ಆಗಿ ಕಾಣಿಸ್ತಾ ಇದ್ದಾರೆ. ಹಾಗಂತ ಅವರು ಆಟ ಆಡ್ತಾ ಇಲ್ಲ ಅಂತಲ್ಲ, ಅವರು ಎಲ್ಲರೊಂದಿಗೆ ಬೆರೆಯುತ್ತಿಲ್ಲ. ವೋಟಿಂಗ್ ಪ್ರಕಾರ ನೋಡಿದ್ರೆ ಮೋಕ್ಷಿತಾ ಎಲಿಮಿನೇಟ್ ಆಗೋದಿಲ್ಲ. ವೋಟಿಂಗ್ ಜೊತೆಗೆ ಬೇರೆ ಎಲ್ಲಾ ವಿಚಾರಗಳನ್ನ ಪರಿಗಣನೆಗೆ ತಗೊಂಡ್ರೆ ಮೋಕ್ಷಿತಾ ಅವರು ಸೇಫ್ ಆಗೋದ್ರಲ್ಲಿ ಡೌಟ್ ಇದೆ. ಹೀಗಾಗಿ ಮೋಕ್ಷಿತಾ ಅಥವಾ ಧನ್ರಾಜ್ ಆಚಾರ್ಯ ಈ ವಾರ ಎಲಿಮಿನೇಟ್ ಆದ್ರೂ ಆಗ್ಬೋದು ಎನ್ನಲಾಗ್ತಿದೆ. ಈ 5 ಜನರಲ್ಲಿ ಯಾರನ್ನ ಸೇವ್ ಮಾಡ್ತಾರೆ, ಯಾರನ್ನ ಮನೆಯಿಂದ ಹೊರಗಡೆ ಕಳುಹಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಒಟ್ನಲ್ಲಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಮಾತ್ರ ಸಾಕಷ್ಟು ಕುತೂಹಲ ಮೂಡಿಸಿರೋದು ಸುಳ್ಳಲ್ಲ.